It's a laughter. The laughter has the depth of the sadness and the depth of the happiness. ಜೀವನದ ಆ ಸುಖ ದುಃಖ ಎರಡನ್ನು ಮೀರಿದ್ದದು. ಅದರಲ್ಲಿ ಸುಖವೂ ಇದೆ, ದುಃಖವೂ ಇದೆ. ಅದೊಂದು ರೀತಿ ಸಮತ್ವ ಇದೆ. ಆ ಮಂದಹಾಸ ಅಂತಾರೆ. ನಿಮಗೆ ದುಃಖನೂ ಇಲ್ಲ, ಸುಖನೂ ಇಲ್ಲ ಹೊರಗಡೆ, ಎರಡಕ್ಕೂ ಮೀರಿದ ಸತ್ಯದ ಆನಂದ ಇದೆಯಲ್ಲ, ಅದರಲ್ಲಿ ಏನೋ ಒಂದು ಕಳೆ ಇದೆ. ನೀವೇನು ಹಲ್ಲು ಬಿಟ್ಕೊಂಡು ಕಿಸ್ಕೊಂಡು ನಕ್ಕಬೇಕಾಗಿಲ್ಲ. ಒಂದು ಸ್ವಲ್ಪ ಮಗು ಯಾವಾಗಲೂ ಹಿಂಗಿರ್ತೀರಲ್ಲ, ಅದು ಬೇಡ ಅಂದಿದ್ದು. ಗುಮ್ಮಂತ ಇರೋದು ಯಾಕೆ? ಏನೋ ಯೋಚನೆ ನಡೀತಾ ಇರುತ್ತೆ. ಇವರೇ ಹಿಂಗಿದಾರಲ್ಲ, ಅವ್ರು ಹಂಗಿದಾರಲ್ಲ, ಅವ್ರು ಯಾಕೆ ಹಂಗಿದ್ದಾರೆ, ಹಿಂಗಿದ್ದಾರೆ ನೋಡ್ತಾ ಇದ್ದಾಗ ಕ್ವಶ್ಚನ್ ಮಾರ್ಕ್ಗಳು, ಇಂಟು ಪ್ಲಸ್ಸು ಮೈನಸ್ಸು ಎಲ್ಲ ಮುಖದಲ್ಲಿ ಇರುತ್ತಲ್ಲ, ಆಗ ಎಲ್ಲ ಕಡೆನೂ ಸುಕ್ಕೆಲ್ಲ ಮುಖ ಎಲ್ಲ ಗೀರ್ ಬಂದಿರುತ್ತೆ. ಓಕೆ, ಅಂದರೆ ಜೀವನದಲ್ಲಿ ತಿಳ್ಕೊಳ್ಳೋಣ, ನಾವು ಇಷ್ಟೆಲ್ಲ ಪ್ರಾಣಿಗಳು ಅಲ್ಲ, ನಾವು ವಸ್ತುಗಳು ಅಲ್ಲ, ನಾವು ಮನುಷ್ಯರು. ನಮಗೆ ಎರಡೇ ದಾರಿ ಇರೋದು, ಮೂರನೇದಿಲ್ಲ. ನೀವು ಯಾವಾಗಲೂ ಮೂರನೇದರಲ್ಲೇ ನಿಂತಿರ್ತೀರ, ಅದಕ್ಕೆ ಎಲ್ಲೂ ಹೋಗಲ್ಲ. ಆ ದಾರಿ ಥರ ಕಾಣುತ್ತೆ, ಆದರೆ ಎಲ್ಲೂ ಹೋಗಲ್ಲ, ಹೋಗ್ತಾ ಇದ್ದಂಗೆ ಇರುತ್ತೆ. ನಂದು ಬೆಸ್ಟ್ ಎಕ್ಸಾಂಪಲ್, ಫಸ್ಟ್ ಡೇ ಎಕ್ಸಾಂಪಲ್, ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ಹೊಡೆಯೋದು. ಅದನ್ನು ಮಾತ್ರ ಮರಿಬೇಡಿ. ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ಹೊಡೆದ್ರೆ ಎಲ್ಲಿ ಹೋಗುತ್ತೆ? ಆದರೆ ಸುಸ್ತಂತೂ ಆಗುತ್ತಾ? ಎಲ್ಲೋ ಹೋದಂಗೆ ಇರುತ್ತಾ? ನಿಮ್ಮ ಸಾಧನೆ ಎಲ್ಲ ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ಹೊಡೆಯೋದಾಗಬಾರ್ದು. ಎರಡು ದಾರಿ, ಒಂದು ಹೊರಮುಖ, ಒಂದು ಒಳಮುಖ. ಆಯಿತಾ? ಈ ಒಳಮುಖದ ದಾರಿ ಏನಿದೆ, ಅದರ ಒಂದು ಗುರಿ ಏನು? ಆತ್ಮಾಭಿಮುಖ ಅಂತ ಹೇಳ್ತಾರೆ. ಆತ್ಮಾಭಿಮುಖವಾಗಿ ಹೋಗೋದನ್ನು ಒಳದಾರಿ ಅಂತ ಹೇಳ್ತಾರೆ. ಇದು ಅಂತಃಕರಣದಿಂದ ಅಂತಃಕರಣಕ್ಕೆ, ಅಂದರೆ ಒಳಗಿಂದ ಒಳಗೆ ಹೋಗೋದದು. ಲಲಿತಾ ಸಹಸ್ರನಾಮದ ಒಂದೊಂದು ನಾಮವೂ ಕೂಡ ನಿಮ್ಮನ್ನು ಅಂತಃಕರಣದಿಂದ, ಅಂದರೆ ಕಾನ್ಷಿಯಸ್ ಲೆವೆಲಿಂದ, ಧ್ಯಾನದಿಂದ, ಯೋಗದಿಂದ, ಭಕ್ತಿ ಭಾವದಿಂದ ನೀವು ಹೇಳಿದಾಗ ನಿಮ್ಮನ್ನು ಅದು ಒಳಗೆ ಕರ್ಕೊಂಡು ಹೋಗುತ್ತೆ. ಆಗ ದೇವಿಯನ್ನು ನೀವು, ತಾಯಿಯನ್ನು ನೀವು, ಆ ಆಂತರ್ಯದ ಅಂತರ್ಯಾಮಿಯನ್ನು ನೀವು ಅರ್ಥ ಮಾಡ್ಕೊಳ್ಬಹುದು. ಹೌದಾ? ಅದಕ್ಕೆ ನೀವು ಇಲ್ಲ ಒಳಗಡೆ ಹೋಗೋದೊಂದು ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಒಳಗಡೆ ಹೋಗೋದು ಧ್ಯಾನ ಮಾಡಿಲ್ಲ, ನೀವು ಒಂದಿನೂ ಕಣ್ಣು ಮುಚ್ಕೊಂಡಿಲ್ಲ, ಒಂದಿನೂ ದೇಹವನ್ನು ಸಡಿಲವಾಗಿ ಬಿಟ್ಟಿಲ್ಲ, ರಿಲ್ಯಾಕ್ಸ್ ಮಾಡಿಲ್ಲ, ಒಂದಿನ ಶವಾಸನ ಮಾಡಿಲ್ಲ, ಯಾವಾಗಲೂ ದೇಹಾಭಿಮಾನದಲ್ಲೇ ಇದ್ದೀರಾ, ಯಾವತ್ತೂ ಮನಸ್ಸಿನ ಆಲೋಚನೆಗಳನ್ನು ಬಿಟ್ಟು ಅದಕ್ಕೆ ಸಾಕ್ಷೀಭೂತವಾಗಿ ಕೂತಿಲ್ಲ, ಮನಸ್ಸನ್ನು ಮೀರಿಲ್ಲ, ದೇಹನ ಮೀರಿಲ್ಲ, ಯಾವಾಗಲೂ ದೇಹದ ಅಭ್ಯಾಸದಲ್ಲಿ, ಮನಸ್ಸಿನ ಅಭ್ಯಾಸದಲ್ಲಿ ಹೊರಮುಖವಾಗಿ ಸಿಕ್ಕಾಕೊಂಡಿದ್ದೀರಾ, ಒಳಗಡೆ ಹೋಗೇ ಇಲ್ಲ ಅಂದರೆ ನಿಮಗೆ ಯಾವ ಥರ ಅವಳ ಅಡ್ರೆಸ್ ಎಲ್ಲಿದೆ ಆ ಕಡೆ ನೀವು ದಿಕ್ಕಲ್ಲಿ ಇಲ್ಲವೇ ಇಲ್ಲ. ಯು ಆರ್ ಗೋಯಿಂಗ್ ಟೋಟಲಿ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ಟ್ರೂತ್. ಆತ್ಮಾಭಿಮುಖವಾಗಿ ಹೋಗದೇ ಇದ್ದರೆ, ಬರೀ ಹೊರಗಡೆನೇ ನಿಮ್ಮ ಮನಸ್ಸು, ಬುದ್ಧಿ, ಅಹಂಕಾರದಲ್ಲೇ ನೀವಿದ್ದರೆ ನೀವು ಎಲ್ಲಿದ್ದೀರಾ ಅಂತ ಅರ್ಥ. ಅವಳಿಗೆ ವಿರುದ್ಧವಾದ ದಿಕ್ಕಲ್ಲಿ ಹೋಗ್ತಾ ಇದ್ದೀರಾ. ಸಹಸ್ರನಾಮ ಹೇಳೋದು ಅವಳು ವಿರುದ್ಧವಾದ ದಿಕ್ಕಲ್ಲೇ ಹೇಳ್ತಾ ಇದ್ದೀರಾ. ಯಜ್ಞ ಮಾಡಿಸ್ತೀರಾ, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿಸ್ತೀರಾ. ಮನಸ್ಸಲ್ಲಿ ಅನಿಸುತ್ತೆ, ನಾನು ದೊಡ್ಡ ಯಜ್ಞ ಮಾಡಿದ್ದೀನಿ, ಪುಣ್ಯ ಬರುತ್ತೆ ಅಂತ. ಯಾಕೆ ಅಂದರೆ ನಾನು ಋಷಿ ಋಣವನ್ನು ತೀರಿಸ್ತಾ ಇದ್ದೀನಿ ಅಂತ. ದೊಡ್ಡದಾಗಿ ದೇವ್ರ ಪೂಜೆ ಮಾಡಿಸ್ತೀರಾ, ಏನೇನೋ ಹರಿಸ್ಕೋತೀರಾ, ನಾನು ದೇವ್ರ ಋಣ ತೀರಿಸ್ತಾ ಇದ್ದೀನಿ ಅಂತ ಅನ್ಕೋತೀರಾ. ಋಷಿ ಋಣ ತೀರ್ತು, ದೇವ್ರ ಋಣ ತೀರ್ತು. ಇದೆಲ್ಲ ನಾನು ಕರ್ಮಕಾಂಡದಲ್ಲಿ 1, 2, 3, 4 ಅಂತ ಕೊಟ್ಟಿದೆ. ನೀವು ಹೋಗಿ ಪೂಜಾರಿಗಳ ಹತ್ರ ಕೂತ್ಕೊಳ್ಳಿ, ಅವರು ಹೇಳ್ತಾರೆ ಕರ್ಮಕಾಂಡದಲ್ಲಿ ಹೇಳಿದೆ, ನಿಮ್ಮ ಕರ್ಮಗಳನ್ನು ಕಳಿಬೇಕಾದ್ರೆ ನಿಮ್ಮ ಜಾತಕದ ಪ್ರಕಾರ ಇಂಥ ಹೋಮಗಳನ್ನು ಮಾಡಿ. ನೀವು ಯಾವತ್ತೋ ಪೂಜೆಗಳನ್ನು ಮಾಡಿಲ್ಲ ಅಂದ್ಕೊಂಡಿದ್ದೀರಾ, ಮಾಡಿಲ್ಲ, ಹೋಗ್ರಿ ಅದನ್ನೆಲ್ಲ ತೀರಿಸ್ಬಿಟ್ಟು ಬನ್ನಿ, ಆ ಯಾತ್ರೆಗೆ ಹೋಗಿ ಅಲ್ಲಿ ತಲೆ